ಎಲ್ಲ ಶಿಕ್ಷಕರಿಗೂ ಆತ್ಮೀಯವಾದ ನಮಸ್ಕಾರಗಳು. ಆತ್ಮೀಯ ಶಿಕ್ಷಕ ಬಂಧುಗಳೇ, ಎಫ್ ಎಲ್ ಎನ್ ಮತ್ತು ಸೇತು ಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಗೊಂದಲಗಳನ್ನು ತಾವು ಇಟ್ಕೋಬಾರ್ದು. ಇದು ನಮಗೆ ಇಲಾಖೆ ನೀಡಿರ್ತಕ್ಕಂಥ ಅಂತಿಮ ವರ್ಷ. ಈ ವರ್ಷದಲ್ಲಿ ನಾವು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ನಾವು ಎಫ್ ಎಲ್ ಎನ್ ಸಾಧಿಸಿರುವ ಮಕ್ಕಳು ಅಂತೇಳಿ ನಾವು ಘೋಷಣೆ ಮಾಡ್ಕೋಬೇಕಾಗ್ತದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳಲ್ಲಿ ಒಂದಿಷ್ಟು ಗೊಂದಲಗಳು ತಮಗೆ ಇರಬಹುದು. ಅದನ್ನು ಪರಿಹರಿಸುವಂತಹ ಒಂದು ಪ್ರಯತ್ನವನ್ನು ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ಮಾಡ್ತಾ ಇದ್ದೀನಿ. ಸೊ ಪ್ರಥಮವಾಗಿ ನಮಗೆ ಇರ್ತಕ್ಕಂತಹ ಗೊಂದಲಗಳು ಏನಪ್ಪಾ ಅಂತ ಹೇಳಿದ್ರೆ, ಬುನಾದಿ ಸಾಕ್ಷರತೆ ಕೇವಲ ಕನ್ನಡ ಭಾಷಾ ಶಿಕ್ಷಕರಿಗೆ ಮಾತ್ರ ಅನ್ವಯ ಆಗುವಂಥದ್ದು. ಹಾಗೆಯೇ ಸಂಖ್ಯಾಜ್ಞಾನ ಕೇವಲ ಗಣಿತ ಬೋಧಿಸುವ ಶಿಕ್ಷಕರಿಗೆ ಮಾತ್ರ ಅನ್ವಯವಾಗುವಂಥದ್ದು ಅಂತಕ್ಕಂತಹ ಒಂದು ತಿಳುವಳಿಕೆ ನಮ್ಮಲ್ಲಿ ಇದೆ. ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಬುನಾದಿ ಸಾಕ್ಷರತೆ, ಬುನಾದಿ ಸಂಖ್ಯಾಜ್ಞಾನ ಎನ್ನುವುದು ಕೇವಲ ಭಾಷಾ ಶಿಕ್ಷಕರು ಮತ್ತು ಗಣಿತ ಶಿಕ್ಷಕರಿಗೆ ಅಷ್ಟೇ ಸೀಮಿತವಾಗಿಲ್ಲ. ಎಲ್ಲ ವಿಷಯಗಳನ್ನು ಅನುಕೂಲಿಸುವಂತಹ ಶಿಕ್ಷಕರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಆ ಒಂದು ಆದೇಶದಲ್ಲಿ, ಆ ಒಂದು ಸುತ್ತೋಲೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ನಿಮಗೆ ಒಂದಿಷ್ಟು ಗೊಂದಲಗಳು ಇರಬಹುದು. ಏನು ನಮಗೆ ಇಲಾಖೆಯಿಂದ ನೀಡಿದೆ, ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿಗೆ ಸಂಬಂಧಪಟ್ಟ ಹಾಗೆ ನಮಗೆ 17 ಕಲಿಕಾ ಫಲಗಳನ್ನು ನೀಡಿರುವಂಥದ್ದು. ಆ 17 ಕಲಿಕಾ ಫಲಗಳನ್ನು ನೀವು ಗಮನಿಸ್ತಾ ಹೋದರೆ ಅವೆಲ್ಲವೂ ಕೂಡ ಎರಡನೇ ತರಗತಿಯ ಅಂತ್ಯದಲ್ಲಿ ಇರ್ತಕ್ಕಂತಹ ಮಕ್ಕಳು ಸಹ ಅವು ಕಲಿಕಾ ಫಲಗಳು. ಅಂದರೆ 2ನೇ ತರಗತಿಯಲ್ಲಿ ಇರ್ತಕ್ಕಂಥ ಮಗು 2ನೇ ತರಗತಿಯನ್ನು ಪೂರ್ಣಗೊಳಿಸುವಾಗ ಈ 17 ಒಂದು ಸಾಧನೆ ಆಗಿರಬೇಕು ಅಂತಕ್ಕಂಥದ್ದು ಗಮನಿಸಬೇಕು. ಸೊ ಹಾಗಾಗಿ ಈ ಕಲಿಕಾ ಫಲಗಳನ್ನು ಆಧಾರವಾಗಿ ಇಟ್ಕೊಂಡು ಮಕ್ಕಳ ತರಗತಿ ಮತ್ತು ವಯೋಮಾನಕ್ಕೆ ಅನುಗುಣವಾಗಿ ಒಂದಷ್ಟು ಅಪ್ಗ್ರೇಡನ್ನು ಮಾಡಿಕೊಂಡು ನಾವು ಮೌಖಿಕವಾಗಿ ಆಗಿರ್ಬೋದು, ಲಿಖಿತವಾಗಿ ಆಗಿರ್ಬೋದು, ಚಟುವಟಿಕೆಗಳ ಮೂಲಕ ನಾವು ಮಕ್ಕಳನ್ನು ಕಲಿಕಾ ಫಲ ಸಾಧನೆ ಆಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಆದರೆ ಮುಖ್ಯವಾಗಿ ನಮಗೆ ಮಗುವನ್ನು ಒಂದು ಕಲಿಕಾ ಫಲ ಸಾಧನೆ ಆಗಿದೆಯಾ ಅಥವಾ ಪರಿಶೀಲನೆ ಮಾಡಬೇಕು ಅಂತ ನಾವು ಹೊರಟ್ರೆ ನಮ್ಮ ಕಣ್ಮುಂದೆ ಬರುವಂಥದ್ದೇನು ಯಾವಾಗಲೂ ಕೂಡ ಒಂದು ಪ್ರಶ್ನೆ ಪತ್ರಿಕೆ, ಒಂದು ಲಿಖಿತ ವಿಧಾನಕ್ಕೆ ನಾವು ತುಂಬ ಅಂಟ್ಕೋತೀವಿ ಅಂತಕ್ಕಂಥದ್ದು. ಮಗು ಮೌಖಿಕವಾಗಿ ಚೆನ್ನಾಗಿ ಮಾತಾಡ್ತದೆ ಅಂದರೆ ಅದನ್ನು ಪರಿಶೀಲನೆ ಮಾಡುವಂಥ ಪ್ರಮೇಯಕ್ಕೆ ನಾವು ಹೋಗೋದೇ ಇಲ್ಲ. ನಮಗೇನು ಬರೀ ಬರವಣಿಗೆ ರೂಪದಲ್ಲಿ ಮಗುವಿನ ಸಾಧನೆಯನ್ನು ನಾವು ಪರಿಶೀಲನೆ ಮಾಡುವಂಥದ್ದು ಇದೆಯಲ್ಲ, ಅದು ಕೂಡ ದೊಡ್ಡ ತಪ್ಪು. ಭಾಷೆಯನ್ನು ಯಾವಾಗೂ ಮೌಖಿಕ ಭಾಷೆಯನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಏನು 17 ಕಲಿಕಾ ಫಲಗಳ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಆತ್ಮೀಯ ಶಿಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು 17 ಕಲಿಕಾ ಫಲಗಳನ್ನು ನಾವೀಗ ಮ್ಯಾಪಿಂಗ್ ಮಾಡಿರುವಂಥದ್ದು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಇದನ್ನು ನಮ್ಮ ಗ್ರೂಪಲ್ಲೆಲ್ಲ ನಿಮಗೆ ಶೇರ್ ಮಾಡಿದ್ದೀವಿ. ನೋಡಿ, ಏನಂತ ಹೇಳ್ತೀವಿ ನಾವು ಪ್ರಾರಂಭದಲ್ಲಿ ನಿಮಗೆ ಸಭೆಗಳಲ್ಲಿ ತಿಳಿಸಿರೋ ಹಾಗೆ ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ 9 ಕಲಿಕಾ ಫಲಗಳಿದೆ. ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 8 ಕಲಿಕಾ ಫಲಗಳು ಇದೆ. ಸೊ ನಾವು ಏನು ಹೇಳಿರೋದು ನಿಮಗೆ ಅಂದರೆ 9 ಕಲಿಕಾ ಫಲಗಳಲ್ಲಿ 5 ಕಲಿಕಾ ಫಲಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾರಂಭದ 5 ಪ್ರಶ್ನೆಗಳು, ಸಂಖ್ಯಾಜ್ಞಾನದಲ್ಲಿ 8 ಕಲಿಕಾ ಫಲಗಳಿದೆ. ಅದರಲ್ಲಿ 5 ಪ್ರಶ್ನೆಗಳನ್ನು ನೀವು ಅಥವಾ 5 ಕಲಿಕಾ ಫಲಗಳನ್ನು ಆಧಾರವಾಗಿ ಇಟ್ಕೊಂಡು ತಾವು 5 ಪ್ರಶ್ನೆಗಳನ್ನು ರಚನೆ ಮಾಡ್ಕೋಬೇಕು. ಒಟ್ಟು FLNಗೆ ಸಂಬಂಧಪಟ್ಟ ಹಾಗೆ 10 ಪ್ರಶ್ನೆಗಳು ಸೇತುಬಂಧದ ಪೂರ್ವ ಪರೀಕ್ಷೆಯಲ್ಲಿ ಹಾಗೂ ಸೇತುಬಂಧದ ಸಾಫಲ್ಯ ಪರೀಕ್ಷೆಯಲ್ಲಿ ಇರಬೇಕು ಅಂತಕ್ಕಂಥದ್ದು 21/5/2025 ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರ ಒಂದು ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು. ಸೊ ಹಂಗಾಗಿ ಈಗ ನಮ್ಗೇನು ಅನಿಸುತ್ತೆ ಅಂದರೆ, ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ 9 ಕಲಿಕಾ ಫಲಗಳಿದೆ. ಅದರಲ್ಲಿ ಹೇಗೆ ನಾವು 5 ಕಲಿಕಾ ಫಲಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಪತ್ರಿಕೆ ಮಾಡ್ಕೋಬಹುದು. ಸೊ ಅದಕ್ಕೆ ಇಲ್ಲಿ ನಿಖರವಾಗಿ ಹೇಳಿದ್ದಾರೆ. ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು 9 ಕಲಿಕಾ ಫಲಗಳನ್ನು ಒಂದು ಮ್ಯಾಪಿಂಗ್ ಮಾಡ್ಕೋಬೇಕು. ಹೇಗೆ ಮ್ಯಾಪಿಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೋಡಿ, ಸಾಕ್ಷರತೆಗೆ ಸಂಬಂಧಪಟ್ಟಾಗಿ ಏನು 9 ಕಲಿಕಾ ಫಲಗಳಿದೆ, ಆ 9 ಕಲಿಕಾ ಫಲಗಳನ್ನು 3 ವಿಭಾಗಗಳಾಗಿ ಭಾಗ ಮಾಡಿಕೊಂಡಿದ್ದಾರೆ. ಒಂದು, ಮಗುವಿನ ಮೌಖಿಕ ಭಾಷೆ ಬೆಳವಣಿಗೆಯನ್ನು ಗಮನಿಸುವಂಥದ್ದು. ಎರಡನೇದಾಗಿ ಓದುವುದು. ಮೂರನೇದಾಗಿ ಬರೆಯುವುದು.
ಇಲ್ಲಿ ಇನ್ನೂ ಒಂದಿಷ್ಟು ಆಳವಾಗಿ ನಾವು ಗಮನಿಸೋದಾದರೆ ಇಲ್ಲಿ 9 ಕಲಿಕಾ ಫಲಗಳಲ್ಲಿ ಫೌಂಡೇಶನಲ್ ಲಿಟ್ರಸಿಗೆ ಸಂಬಂಧಪಟ್ಟ ಹಾಗೆ ಏನು 5 ಕ್ಷೇತ್ರಗಳು ಬರ್ತದೆ, ಅಂದರೆ ಅಕ್ಷರಗಳ ಬರವಣಿಗೆ ಆಗಿರ್ಬೋದು, ಧ್ವನಿ ಸಂಕೇತಗಳನ್ನು ಗುರ್ತಿಸುವಂಥದ್ದು ಮತ್ತು ಹೇಳುವಂಥದ್ದು ಆಗಿರ್ಬೋದು, ಆಮೇಲೆ ನಿರರ್ಗಳವಾಗಿ ಓದುವಂಥದ್ದಾಗಿರ್ಬೋದು, ಅರ್ಥಗ್ರಹಿಸಿ ಓದುವಂಥದ್ದಾಗಿರ್ಬೋದು, ಸ್ಪಷ್ಟವಾಗಿ ಬರೆಯುವಂಥದ್ದಾಗಿರ್ಬೋದು, ಈ 5 ಕ್ಷೇತ್ರಗಳನ್ನು ಆಧಾರವಾಗಿ ಇಟ್ಕೊಂಡು 3 ಕೌಶಲ್ಯಗಳನ್ನು ಇಲ್ಲಿ ನಾವು ಪರೀಕ್ಷಿಸುವಂಥದ್ದು ಆಗ್ತದೆ. ಇದನ್ನು ಚೆನ್ನಾಗಿ ನೀವು ಗಮನದಲ್ಲಿ ಇಟ್ಕೋಬೇಕು. FNನಲ್ಲಿ ಇರ್ತಕ್ಕಂಥದ್ದು 5 ಲಿಟ್ರಸಿ ಅಂದರೆ ಏನು, ಬುನಾದಿ ಸಾಕ್ಷರತೆಯಲ್ಲಿ ಇರ್ತಕ್ಕಂಥದ್ದು 5 ಕ್ಷೇತ್ರಗಳು. ಆ 5 ಕ್ಷೇತ್ರಗಳಿಗೆ 9 ಕಲಿಕಾ ಫಲಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಮಗುವಿನ ಏನು 4 ಕೌಶಲ್ಯಗಳಿದೆ, ಮಗುದು ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು, ಇವನ್ನು ನಾವು ಪರಿಶೀಲನೆ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಮ್ಯಾಪಿಂಗನ್ನು ನಾವು ಮಾಡಿದ್ದೀವಿ. ಹೇಗೆ ಮ್ಯಾಪಿಂಗ್ ಮಾಡಿದ್ದೀವಿ ಅನ್ನೋದನ್ನ ನೋಡಿ. ಕಲಿಕಾ ಫಲ 1 ಮತ್ತು 3 ಒಂದೇ. ಅಂದರೆ ಏನು, ಮಗುವಿನ ಮೌಖಿಕ ಭಾಷೆಯನ್ನು ಪರಿಶೀಲನೆ ಮಾಡುತ್ತೆ. ನೀವು ಕಲಿಕಾ ಫಲ 3ಕ್ಕೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆಯನ್ನು ಮಾಡಿದ್ರೆ, ನೀವು ಅದೇನು ಮೌಖಿಕ ಭಾಷೆಯನ್ನು ನೀವು ಪರಿಶೀಲನೆ ಮಾಡಬೇಕು ಮಗುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ಕಲಿಕಾ ಫಲ ಏನು ಹೇಳುತ್ತೆ, ಹಾಡುಗಳು ಮತ್ತು ಕವನಗಳನ್ನು ಪಠಿಸುವರು. ಮಗು ತನಗಿಷ್ಟವಾದ ಹಾಡು, ತನಗಿಷ್ಟವಾದ ಕನ್ನಡ ಪದ್ಯ, ತನಗಿಷ್ಟವಾದ ಗೀತೆ ಯಾವುದಾದ್ರೂ 3ನೇ ಕಲಿಕಾ ಫಲವನ್ನು ಆಧಾರವಾಗಿ ಇಟ್ಕೊಂಡು ನೀವು ಮಗುವಿಗೆ ಚಟುವಟಿಕೆಯನ್ನು ಕೊಟ್ಟರೆ, ಆ ಮಗು ತನಗೆ ತಿಳಿದಂತಹ ಹಾಡು, ಕತೆ, ಕವನಗಳನ್ನು ಸ್ಪಷ್ಟವಾಗಿ ನಿರರ್ಗಳವಾಗಿ ಹೇಳಿದರೆ ಅಲ್ಲಿಗೆ ಮಗುವಿಗೆ 3ನೇ ಕಲಿಕಾ ಫಲ ಸಾಧನೆ ಆಗಿದೆ. 3ನೇ ಕಲಿಕಾ ಫಲ ಸಾಧನೆ ಆಗಬೇಕು ಅಂದರೆ ಮಗುಗೆ 1 ಮತ್ತು 2ನೇ ಕಲಿಕಾ ಫಲ ಸಾಧನೆ ಆಗಿದ್ರೆ ಮಾತ್ರ 3ನೇ ಕಲಿಕಾ ಫಲ ಸಾಧನೆ ಆಗಿರ್ತದೆ. ಸೊ ಹಾಗಾಗಿ 3ನೇ ಕಲಿಕಾ ಫಲಕ್ಕೆ ಮಗು ಸ್ಪಷ್ಟವಾಗಿ ನಿಮಗೆ ಉತ್ತರಿಸಿದಾನೆ, ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾನೆ, ನಿಮಗೆ ತುಂಬ ಸಂತೋಷ ಆಗಿದೆ, ಆ ಮಗು ಸಾಧನೆ ಮಾಡಿದೆ ಅಂತ ನಿಮ್ಗೆ ಅನಿಸಿದ್ರೆ 1 ಕಲಿಕಾ ಫಲ 1ಕ್ಕೂ ನೀವು ಮಗು ಸಾಧನೆ ಆಗಿರ್ತದೆ, ಕಲಿಕಾ ಫಲ 2ಕ್ಕೂ ಮಗು ಸಾಧನೆ, 3ಕ್ಕೂ ಮಗುದು ಸಾಧನೆ ಆಗಿರ್ತದೆ ಅಂತ ಹೇಳಿ ನೀವು ಅದನ್ನು ತೀರ್ಮಾನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, 2, 5, 7 ಇಲ್ಲಿ 2 ಕೌಶಲ್ಯಗಳು ನಾವು ಗಮನಿಸಬೇಕು. ಒಂದು, ಮಗು ಆಲಿಸುತ್ತೆ, ಹಾಗೇನೆ ಮಾತನಾಡುತ್ತೆ. ಆಲಿಸುವಾಗ ಒಬ್ಬ ವಿದ್ಯಾರ್ಥಿ ಒಂದಷ್ಟು ಪ್ರಶ್ನೆಗಳನ್ನು ಆ ಗುಂಪಿಗೆ ಕೇಳುವಂಥದ್ದಾಗಬೇಕು. ಆಗ ಆ ಗುಂಪಿನಲ್ಲಿ ಇರ್ತಕ್ಕಂಥ ಮಕ್ಕಳು ಆಲಿಸುವಂಥದ್ದು ಆಗ್ತದೆ. ಇಲ್ಲಿ ಪ್ರಶ್ನೆಯಿಂದ ಕೇಳುವಂತಹ ಮಗುಗೆ ಮಾತನಾಡುವಂತಹ ಕೌಶಲ್ಯ ಬರ್ತದೆ. ಸೊ ಈ ರೀತಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಯಾವುದಾದ್ರೂ 2 ಮಕ್ಕಳಿಗೆ ಒಂದು ನಾಟಕದ ಸಂಭಾಷಣೆಯನ್ನು ಕೊಟ್ಟು ಅದನ್ನು ಹೇಳಲಿಕ್ಕೆ ಹೇಳಬೇಕು. ಆ 2 ಮಕ್ಕಳು ಮಾತನಾಡುವ ಕೌಶಲ್ಯವನ್ನು ಅಭಿವ್ಯಕ್ತಪಡಿಸ, ಉಳಿದಂತಹ ಮಕ್ಕಳು ಅದನ್ನು ಆಲಿಸುವಂತಹ ಕೌಶಲ್ಯವನ್ನು ಅಭಿವ್ಯಕ್ತಪಡಿಸ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಮ್ಯಾಪಿಂಗ್ ಮಾಡಿರುವಂಥದ್ದೇನು, 2, 5 ಮತ್ತು 7 ಕಲಿಕಾ ಫಲಗಳು 2 ಕೌಶಲ್ಯಗಳನ್ನು ಪರಿಶೀಲನೆ ಮಾಡ್ತದೆ. ಒಂದು ಆಲಿಸುವುದು, ಮಾತನಾಡುವುದು. ಸೊ ಇದರಲ್ಲಿ ನೀವೇನಾದರೂ 7ಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕಲಿಕಾಫಲ 5 ಮತ್ತು ಕಲಿಕಾಫಲ 7 ನೀವು ಪರಿಶೀಲನೆ ಮಾಡಿ ಮಗು ಏನಾದರೂ 5, 7ರಲ್ಲಿ ಸಾಮರ್ಥ್ಯವನ್ನು ಗಳಿಸಿದರೆ, ಆ ಕಲಿಕಾಫಲ ಸಾಧನೆಗಳು ಆಗಿದ್ರೆ ಅಲ್ಲಿಗೆ 2 ಕೂಡ ಸಾಧನೆ ಆಗಿರ್ತದೆ, 4 ಕೂಡ ಸಾಧನೆ ಆಗಿರ್ತದೆ ಅನ್ನೋದನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನೋಡಿ, ಕೊನೆಯದಾಗಿ ಬಂದರೆ 4 ಮತ್ತು 6 ಅಂತ ಇದೆ. ಸೊ 4 ಮತ್ತು 6 ಅಂತ ಹೇಳಿದ್ರೆ ಇಲ್ಲಿ ಮಗು ಏನು ಮಾಡಬೇಕು, ತನಗೆ ತಿಳಿದಿರ್ತಕ್ಕಂತಹ ಕಥೆಗಳನ್ನು, ಕವಿತೆಗಳನ್ನು, ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವಂತಹ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು. ವೆರಿ ಸಿಂಪಲ್ಲು. ಸೊ ನಿಮ್ಮ ಶಾಲೆಯಲ್ಲಿ ಸಾಕಷ್ಟು ಲೈಬ್ರರಿ ಬುಕ್ಸ್ ಇದೆ, ಮಗು ಓದಿರುವಂತಹ ಕಥೆಯ ಪುಸ್ತಕಗಳನ್ನು ಕೊಡಿ, ಅಥವಾ ಮಗುಗೆ ಗೊತ್ತಿರ್ತಕ್ಕಂತಹ ಹಾಡಿನ ಸಂಗ್ರಹದ ಪುಸ್ತಕಗಳನ್ನು ಕೊಡಿ, ಅಥವಾ ನಿಮ್ಮ ಶಾಲೆಗೆ ಬರ್ತಕ್ಕಂಥ ಒಂದು ನ್ಯೂಸ್ ಪೇಪರ್ ಏನು ಓದಿಸಿರ್ತೀರ ಮಗುಗೆ ಅದನ್ನು ಕೊಡಿ. ಅದರಲ್ಲಿ ಮಗು ತನಗೆ ಪರಿಚಿತವಾದಂತಹ ಪದಗಳನ್ನು ಆರಿಸಿ ಬರೆದು ಹೇಳಿದರೆ ಅಲ್ಲಿಗೆ ಆ ಕಲಿಕಾಫಲ ಮಗುವಿಗೆ ಸಾಧನೆ ಆಯಿತು ಅಂತ. ಹಾಗೆಯೇ ನೀವೇ ಒಂದಿಷ್ಟು ಅಕ್ಷರಗಳನ್ನು ಕೊಡಿ, ಆ ಅಕ್ಷರವನ್ನು ಬಳಸ್ಕೊಂಡು ಮಗುಗೆ ಪದಗಳನ್ನು ರಚನೆ ಮಾಡೋಕ್ಕೆ ಹೇಳಿದ್ರು ಕೂಡ ಮಗು ಪದಗಳನ್ನು ರಚನೆ ಮಾಡುತ್ತೆ. ಇದು ವಯೋಮಾನಕ್ಕೆ ತಕ್ಕಂತೆ ನೀವು ಇದನ್ನು ಕೊಡಬೇಕು. 6ನೇ ತರಗತಿ ಮಗುಗೆ ನೀವು ಅಕ್ಷರ ಕೊಟ್ಟು 2 ಅಕ್ಷರದ ಪದಗಳನ್ನು ಬರಿ ಅಂತ ಕೇಳೋಕ್ಕಾಗಲ್ಲ, ಯಾಕೆಂದರೆ ಅದಾಗಲೇ ಕಲಿಕೆಯಲ್ಲಿ ಮುಂದಿರುತ್ತದೆ. ಸೊ ಹಾಗಾಗಿ ಒಂದಷ್ಟು ನಾವು ಪ್ರಶ್ನೆಗಳನ್ನು, ಇಲ್ಲಿರ್ತಕ್ಕಂಥ ಕಲಿಕಾ ಫಲಗಳನ್ನು ತರಗತಿಗೆ ನಾವು ಅದನ್ನು ಅಪ್ಗ್ರೇಡ್ ಮಾಡಿಕೊಂಡಾಗ ಮಾತ್ರ
ನಮಗೆ ನೈಜವಾದಂತಹ FLN ಸಾಧನೆ ಮಾಡಿರುವ ಮಾಡದೇ ಇರುವ ಮಕ್ಕಳ ಒಂದು ನಾವು ಪಟ್ಟಿಯನ್ನು ಮಾಡ್ಕೋಬೋದು. ಸೊ ಹಾಗಾಗಿ 4 ಮತ್ತು 6ಕ್ಕೆ ಸಂಬಂಧಪಟ್ಟಾಗಿ ಈ ಚಟುವಟಿಕೆಗಳನ್ನು ಮಾಡಿ. ಸೊ ಮಗುಗೆ 6ನೇ ಕಲಿಕಾಫಲದಲ್ಲಿ ಚಟುವಟಿಕೆ ಮಾಡಿದೆ ಅಂದರೆ 4ನೇ ಕಲಿಕಾಫಲ ಕೂಡ ಮಗುಗೆ ಬಂದಿರುತ್ತೆ. ಅದನ್ನು ಕೂಡ ನೀವು ಧೈರ್ಯವಾಗಿ ರೈಟನ್ನು ಹಾಕ್ಕೋಬಹುದು. ಇನ್ನು 8 ಮತ್ತು 9 ಏನಿದೆ, ಇದು ಬರವಣಿಗಾ ಕೌಶಲ್ಯವನ್ನು ಪರಿಶೀಲನೆ ಮಾಡುವಂಥದ್ದು. ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸರಳ ವಾಕ್ಯಗಳನ್ನು ರಚಿಸುವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನಾದರೂ ಚಟುವಟಿಕೆಯನ್ನು ಕೊಟ್ಟರೆ ಆ ಮಗು ಅದನ್ನು ತನ್ನ ಭಾವನೆಗಳನ್ನು, ತನಗಿರ್ತಕ್ಕಂಥ ಜ್ಞಾನವನ್ನು ಬರವಣಿಗೆಯ ಮೂಲಕ ಸರಳ ವಾಕ್ಯಗಳಲ್ಲಿ ಏನಾದರೂ ಅಭಿವ್ಯಕ್ತಪಡಿಸಿದ್ರೆ ಅಲ್ಲಿಗೆ ಆ ಮಗುಗೆ ಆ ಕಲಿಕಾಫಲ ಸಾಧನೆ ಆಗಿದೆ ಅಂತ ಹೇಳಿ ನೀವು ಪರಿಗಣಿಸಬಹುದು. ಹಾಗೆಯೇ ಸ್ಪಷ್ಟ ಬರವಣಿಗೆಯೊಂದಿಗೆ 4ರಿಂದ 5 ಸಣ್ಣ ವಾಕ್ಯಗಳನ್ನು ಬರೆಯುವರು. ಮಗುವಿಗೆ ತಾನು ತಿಳಿದಿರ್ತಕ್ಕಂತಹ ವಸ್ತುಗಳ ಬಗ್ಗೆ, ತಾನು ನೋಡಿರ್ತಕ್ಕಂಥ ಸನ್ನಿವೇಶದ ಬಗ್ಗೆ, ಅಥವಾ ತಾನು ಬಳಸುವಂತಹ ವಸ್ತುಗಳ ಬಗ್ಗೆ, ಅಥವಾ ತನ್ನ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಬಗ್ಗೆ ಯಾವುದೇ ಆಗಿರಲಿ, 1, 2, 3, 4 ಸಣ್ಣ ವಾಕ್ಯಗಳನ್ನು ಮಗು ಬರೆದಿದೆ ಅಂತ ಹೇಳಿದರೆ ಅಲ್ಲಿಗೆ ಮಗುಗೆ ಆ ಕಲಿಕಾಫಲ ಕೂಡ ಸಾಧನೆ ಆಗಿದೆ ಅಂತ. ಸೊ ಈ ರೀತಿ ನೀವು ಪ್ರಶ್ನೆಗಳನ್ನು ಮಾಡ್ಕೋಬೇಕು. 9 ಕಲಿಕಾಫಲಗಳಿದೆ, 9 ಪ್ರಶ್ನೆಗಳೇ ತೆಗಿಬೇಕು, 5 ಪ್ರಶ್ನೆಗಳನ್ನು ಹೇಗೆ ತೆಗೆಯುವುದು ಅಂತಕ್ಕಂತಹ ಸಂದೇಹ ಇನ್ನು ಮುಂದೆ ಇರಬಾರದು. ಸೊ ಹಾಗಾಗಿ 9 ಇಂಡಿಪೆಂಡೆಂಟ್ ಕಲಿಕಾಫಲ, ಅದಕ್ಕೆ ಸಂಬಂಧಪಟ್ಟಾಗಿ ಚಟುವಟಿಕೆ ಅಥವಾ ನೀವು ಪ್ರಶ್ನೆ ಏನಾದರೂ ಮಾಡ್ಕೊಳ್ಳಿ. 8 ಕಲಿಕಾಫಲಕ್ಕೂ ಕೂಡ ನಿಮಗೆ ಸಂಬಂಧಪಟ್ಟಾಗಿ ಚಟುವಟಿಕೆ ಅಥವಾ ನೀವು ಪ್ರಶ್ನೆ ಪತ್ರಿಕೆ ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ಕಲಿಕಾಫಲ 6 ನೀವು ತೆಗೆದುಕೋಬಹುದು. ಅಲ್ಲಿಗೆ ಕಲಿಕಾಫಲ 7 ತೆಗೆದುಕೋಬಹುದು, ಕಲಿಕಾಫಲ 3 ತೆಗೆದುಕೋಬಹುದು. 3, 7, 6, 8, 9 3, 7, 6, 8, 9 3, 7, 6, 8, 9 ಈ ಕಲಿಕಾಫಲಗಳನ್ನು ಆಧಾರವಾಗಿಟ್ಟುಕೊಂಡು ನೀವು ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ತೆಗೆದ್ರೆ ಅಲ್ಲಿಗೆ ನೀವೇನು ಮಾಡಿರ್ತೀರಾ, 3, 7, 6, 8, 9ಕ್ಕೆ ತೆಗೆದಿರ್ತೀರಾ. ಇನ್ನು ಉಳಿದಂಥ ಕಲಿಕಾಫಲಗಳೆಲ್ಲ ಈ ಕಲಿಕಾಫಲಗಳ ಸಾಧನೆ ಆದರೆ ಆ ಎಲ್ಲ ಕಲಿಕಾಫಲಗಳಿಗೆ ಸಾಧನೆ ಆಗಿರ್ತದೆ ಅಂತ ನೀವು ಪರಿಗಣಿಸಿ 9 ಕಲಿಕಾಫಲಗಳಿಗೆ ತಾವು ಗ್ರೇಡನ್ನು ಕೊಡುವಂಥದ್ದು ಅಥವಾ ರೂಬ್ರಿಕ್ಸನ್ನು ಕೊಡುವಂಥದ್ದು ನೀವು ಮಾಡಬಹುದು. ಇದು ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಇಲ್ಲಿ ಯಾವುದೇ ಗೊಂದಲ ಇಲ್ಲ. ನೆಕ್ಸ್ಟ್ ನಮಗೆ ಬರುವಂಥದ್ದೇನು, ನ್ಯೂಮರಸಿ ಇದೆ. ಸೊ ನ್ಯೂಮರಸಿನಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಕೂಡ 8 ಕಲಿಕಾಫಲಗಳಿಗೆ 5 ಪ್ರಶ್ನೆಗಳನ್ನು ತೆಗಿಬೇಕು ಅಂತ ಹೇಳಿ. ಆ 5 ಪ್ರಶ್ನೆಗಳನ್ನು ತೆಗಿಲಿಕ್ಕೆ ಆ 8 ಕಲಿಕಾಫಲಗಳನ್ನು ನಾವು ಹೇಗೆ ಒಗ್ಗೂಡಿಸ್ಕೊಂಡಿದ್ದೀವಿ, ಹೇಗೆ ಮ್ಯಾಪಿಂಗ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ನೋಡೋಣ. ಕಲಿಕಾಫಲ 10, 12 ಮತ್ತು 17 ಇಲ್ಲಿ ಏನು ಹೇಳುತ್ತೆ, ಮಗು ಎಣಿಕೆ ಮೊದಲನೇ ಗಮನ ಇಡಬೇಕು. ಮಗುವಿಗೆ ವಸ್ತುಗಳನ್ನು ಎಣಿಸ್ಲಿಕ್ಕೆ ಬರುವಂಥದ್ದು, ಹಾಗೆಯೇ ತನ್ನ ದೈನಂದಿನ ಜೀವನದಲ್ಲಿ ಸಂಖ್ಯೆಗಳನ್ನು ಅಥವಾ ಅಂಕೆಗಳನ್ನು ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದು ಮಗುಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಏನು ಒಂದಿಷ್ಟು 2 ಅಂಕಿಯ ಅಥವಾ 99 ಮೀರದಂತೆ ಒಂದಿಷ್ಟು ಸಂಕಲನ ವ್ಯವಕಲನ ಮಾಡುವಂಥದ್ದು. ಈ ರೀತಿ ಒಂದಿಷ್ಟು ಮಗುವಿಗೆ ಸಂಖ್ಯೆಗಳ ಬಗ್ಗೆ ಪರಿಚಯ ಇರುವಂಥದ್ದು ಆಗಬೇಕು. ಹಾಗೆಯೇ ಏನು ಇವತ್ತು 100 ರೂಪಾಯಿ ನೋಟಿದೆ, ಆ 100 ರೂಪಾಯಿ ನೋಟಿಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ವಹಿವಾಟು ಮಾಡುವಂಥ ಜ್ಞಾನ ಮಗುವಿಗೆ ಇರಬೇಕು ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ 10, 12, 17 ಮಾಡಿದ್ದಾರೆ ನೋಡಿ. 10, 12, 17ರಿಂದ ನಾವು 17ನೇ ಕಲಿಕಾಫಲವನ್ನು ಏನಾದರೂ ಇಟ್ಕೊಂಡು ನಾವು ಅಲ್ಲಿ 100 ರೂಪಾಯಿ ವಹಿವಾಟಿಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಪ್ರಶ್ನೆಗಳು ಅಥವಾ ಅದಕ್ಕೆ ಒಂದು ಚಟುವಟಿಕೆ, ಹಾಗೆಯೇ ಒಂದಿಷ್ಟು ಸಂಕಲನ, ಒಂದಿಷ್ಟು ವ್ಯವಕಲನ, ಸೊ ಇವುಗಳನ್ನೇನಾದರೂ ನಾವು ಕಲಿಕಾಫಲ ಆಧಾರವಾಗಿ ಇಟ್ಕೊಂಡು ಮಗುಗೆ ಚಟುವಟಿಕೆ ಅಥವಾ ಪ್ರಶ್ನೆಗಳನ್ನು ನೀಡಿದ್ರೆ ಮಗು ಏನಾದರೂ ಅವಕ್ಕೆ ಉತ್ತರವನ್ನು ಮಾಡಿದರೆ ಆ ಚಟುವಟಿಕೆಗಳಲ್ಲಿ ಮಗು ಕರೆಕ್ಟಾಗಿ ಭಾಗಿಯಾದರೆ ಸರಿಯಾಗಿ ಉತ್ತರವನ್ನು ಕೊಟ್ಟಾಗ ನೀವೇ ಮಗುಗೆ ಅಲ್ಲಿಗೆ ಏನು ಈ ಕಲಿಕಾಫಲ ಇದೆ, ಈ ಕಲಿಕಾಫಲಕ್ಕೆ ಸಂಬಂಧಪಟ್ಟ ಹಾಗೆ ಮಗು ಸಾಧನೆ ಆಗಿದೆ ಅಂತೇಳಿ ತಾವು ಪರಿಗಣಿಸ್ಕೋಬಹುದು. ಹಾಗೆಯೇ 11 ಮತ್ತು 14 ಇದೆ. ಏನು 11 ಮತ್ತು 14 ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸುವಂಥದ್ದು. 2 ಆಯಾಮದ ಆಕೃತಿ ಆಕಾರಗಳನ್ನು ಗುರುತಿಸುವರು ಮತ್ತು ವಿವರಿಸುವರು. ಸೊ 2 ಆಯಾಮದ ಆಕೃತಿಗಳು ತಮಗೆಲ್ಲ ಗೊತ್ತಿರ್ತದೆ. ಸೊ ಅದನ್ನು ಮಗು ತನ್ನ ಸನ್ನಿವೇಶದಲ್ಲಿ ಗುರ್ತು ಹಿಡಿಯುವಂತಹ ಚಟುವಟಿಕೆಗಳನ್ನು ಕೊಡುವಂಥದ್ದು. ನೀವೇನು ಮಾಡ್ತೀರಾ ಅಂದರೆ ನಾವು ಬೋರ್ಡ್ ಮೇಲೇ ಒಂದು ಟ್ರಯಾಂಗಲ್ ಬರೆಯೋದು, ಒಂದು ತ್ರಿಭುಜ ಬರೆಯೋದು, ಈ ಥರದ್ದು ಮಾಡಿದಾಗ ಮಗು ಈಸಿಯಾಗಿರುತ್ತೆ. ಆದರೆ ತನ್ನ ದೈನಂದಿನ
ಜೀವನದಲ್ಲಿ ತಾನು ಎಲ್ಲೆಲ್ಲಿ ಹೋಗ್ತೀನಿ, ತನ್ನ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ಮತ್ತು ಸನ್ನಿವೇಶದಲ್ಲಿ ಆ ಆಕೃತಿಗಳನ್ನು ಗುರುತಿಸುವಂತಹ ಒಂದು ಜ್ಞಾನ ಮಗುವಿಗೆ ಇದೆ ಅಂದರೆ ಆ ಕಲಿಕಾ ಫಲ ಸಾಧನೆ ಆಗಿದೆ. ಸೊ ಅದನ್ನ ಒಂದು ಮನೆಯ ವಿನ್ಯಾಸ ಆಗಿರ್ಬೋದು, ಅಥವಾ ಒಂದು ಕಟ್ಟಡದ ವಿನ್ಯಾಸ ಆಗಿರ್ಬೋದು, ಏನಾದರೂ ಒಂದು ವಿನ್ಯಾಸವನ್ನ ಮಾಡುವಂತಹ ಜ್ಞಾನ ಇದೆ ಅಂದ್ರೆ ಅಲ್ಲಿಗೆ ಫಲ ಕೂಡ ಸಾಧನೆಯಾಗಿದೆ. ಈ ರೀತಿಗೆ ಸಂಬಂಧಪಟ್ಟ ಹಾಗೆ ತಾವು ಪ್ರಶ್ನೆಗಳನ್ನ ಹಾಕ್ಕೋಬೇಕಾಗುತ್ತೆ. ಸೊ ಅಲ್ಲಿಗೆ 11 ಮತ್ತು 14 ಮಾಡಿದೆ ಅಂದ್ರೆ 11 ಅಚೀವ್ ಆಗಿದೆ ಅಂತ ಮಗುಗೆ ತಾವು ಧೈರ್ಯವಾಗಿ ರೈಟ್ ಹಾಕೋಬಹುದು. 17 ಮಾಡಿದ್ರೆ ಮಗು ಅಲ್ಲಿ ಏನ್ ಹೇಳುತ್ತೆ 10 ಮತ್ತು 12 ಆಗಿದೆ ಅಂತ ಹೇಳಿ ತಾವು ರೈಟ್ ಅನ್ನ ಹಾಕೋಬಹುದು. ನೆಕ್ಸ್ಟ್ 13 ನೋಡಿ. 13 ಹೇಳುತ್ತೆ ಗುಣಾಕಾರವನ್ನು ಪುನರಾವರ್ತಿತ ಸಂಕಲವನ್ನಾಗಿ ಭಾಗಾಕಾರವನ್ನು ಸಮಾನ ಹಂಚಿಕೆಯಾಗಿ ನಿರ್ವಹಿಸುವರು. 2, 3, 4, 5ರ ಗುಣಾಕಾರ ಮುಗಿಯ ನೈಜ ಸಂಗತಿಗಳನ್ನು ರಚಿಸುವರು ಅಷ್ಟೇ. ಸೊ ಮಗುಗೆ ಒಂದಿಷ್ಟು ಇಲ್ಲಿ ಗುಣಾಕಾರ ಮತ್ತು ಭಾಗಾಕಾರ, ಸೊ ಇವೆರಡನ್ನು ಕೂಡ ಮಾಡುವಂತಹ ಈ ಸಮಸ್ಯೆಗಳನ್ನ ಅಥವಾ ಲೆಕ್ಕಗಳನ್ನ ಬಿಡಿಸುವಂತಹ ಮಗುಗೆ ಜ್ಞಾನ ಇದ್ರೆ ಸೊ ಆ ಒಂದು ಕಲಿಕಾ ಫಲ ಕೂಡ ಸಾಧನೆ ಆಗಿರ್ತದೆ. ಅದ್ರ ಬಗ್ಗೆ ಜಾಸ್ತಿ ಹೇಳಿದ್ರೆ ತಮಗೆ ಅದು ಸ್ಪಷ್ಟವಾಗಿ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಆಮೇಲೆ ಪ್ರಮಾಣಿತವಲ್ಲದ ನೋಡಿ 15 ಪ್ರಮಾಣಿತವಲ್ಲದ ವಸ್ತುಗಳನ್ನ ಬಳಸಿಕೊಂಡು ಉದ್ದ, ದೂರ, ಎತ್ತರ ಮತ್ತು ಸಾಮರ್ಥ್ಯವನ್ನ ಅಂದಾಜು ಅಳತೆ ಮಾಡುತ್ತಾರೆ. ಸರಳ ಸಮತೋಲನ ಬಳಸಿ ತೂಕವನ್ನ ಹೋಲಿಸುವರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಂಪ್ರದಾಯವಲ್ಲದ ಅಳತೆ ಮಾನಗಳನ್ನ ತಾವು ಹೆಚ್ಚಾಗಿ ಬಳಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು, ಗೇಣು, ಮಾರು, ಉದ್ದ, ಎತ್ತರ ಈ ಥರಕ್ಕೆ ಸಂಬಂಧಪಟ್ಟ ಹಾಗೆ, ಗಾತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಎತ್ತರಕ್ಕೆ ಸಂಬಂಧಪಟ್ಟ ಹಾಗೆ, ಉದ್ದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಮಾಣಿತವಲ್ಲ ಒಂದು ಅಂದಾಜು ಮಾಡಿ ಹೇಳುವಂಥದ್ದು. ಸೊ ಅದಕ್ಕೆ ಸಾಕಷ್ಟು ನಾವು ಒಂದು ಕಡ್ಡಿಯನ್ನು ಕೊಟ್ಬಿಟ್ಟು ಮಗುಗೆ ಇದರ ಉದ್ದವನ್ನು ಪಟ್ಟ ಹಾಗೆ ಚಟುವಟಿಕೆಗಳನ್ನು ಹಾಕ್ಕೊಂಡು ತಾವು ಪ್ರಶ್ನೆಗಳನ್ನು ಸಿದ್ಧಪಡಿಸ್ಕೊಂಡು ನೀವು ಚಟುವಟಿಕೆಗಳನ್ನು ಮಾಡಿದ್ರೆ ಅಲ್ಲಿಗೆ ಆ ಒಂದು ಕಲಿಕಾ ಫಲ ಸಾಧನೆ ಆಗಿರ್ತದೆ. 16ನೇ ನೋಡಿ ದೂರ, ಹತ್ತಿರ, ಮೇಲೆ, ಕೆಳಗೆ, ಎಡ, ಬಲ, ಮುಂದೆ, ಹಿಂದೆ ಇತ್ಯಾದಿ ವಿಶೇಷ ಪದಗಳನ್ನು ಬಳಸುವರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚಟುವಟಿಕೆಗಳು ನಿಮ್ಮ ಗಣಿತ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಒಂದ್ಸಲ ಅವಲೋಕನ ಮಾಡಿದ್ರೆ ಸೊ ಹಿಂದೆ, ಮುಂದೆ, ಮಧ್ಯೆ, ಹಾಗೆಯೇ ಮೇಲೆ, ಕೆಳಗೆ, ಎಡ, ಬಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚಟುವಟಿಕೆಗಳನ್ನು ಮಗುವಿಗೆ ನಾವು ಮಾಡಿಸ್ಬೋದು. ಇದೆಲ್ಲವೂ ಕೂಡ ನೀವು ಬರವಣಿಗೆನಲ್ಲೇ ತಗೋಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ದಯವಿಟ್ಟು ಬಿಡಬೇಕು. ತಾವು ಮೌಖಿಕವಾಗಿ ಸಾಕಷ್ಟು ಚಟುವಟಿಕೆಗಳನ್ನು ವಿದ್ಯಾರ್ಥಿ ಕೇಂದ್ರಿತವಾಗಿ ಮಾಡಿದಾಗ ಮಾತ್ರ ನಿಮಗೆ ನೈಜವಾದ ಫಲಿತಾಂಶ ಹೊರಹೊಮ್ಮುತ್ತೆ. ಗುಂಪಿನಲ್ಲಿ ಕೂತ್ಕೊಂಡು ಗೋವಿಂದನ್ ಥರ ಮಾಡಿದ್ರೆ ನೈಜವಾದ ಫಲಿತಾಂಶ ಬರೋದಿಲ್ಲ. ಸೊ ತುಂಬ ಚೆನ್ನಾಗಿ, ತುಂಬ ಸುಲಭವಾಗಿ ಈ 17 ಕಲಿಕಾ ಫಲಗಳನ್ನು ಮ್ಯಾಪಿಂಗ್ ಮಾಡಿದ್ದಾರೆ. ಇದನ್ನು ನಾವು ಒಂದಿಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬಹುದು. ಸೊ ಇಲ್ಲಿ ಒಂದು ವಿಷಯವನ್ನು ನಿಮಗೆ ತಿಳಿಸ್ತೀನಿ. ಕನ್ನಡ, ಗಣಿತ, ವಿಜ್ಞಾನ, ಸಮಾಜ, ಇಂಗ್ಲಿಷ್ ಯಾರೇ ಮಾಡಿದ್ರು ಎಲ್ಲ ವಿಷಯ ಶಿಕ್ಷಕರು ಕೂಡ ತಮ್ಮ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯಲ್ಲಿ ಮೊದಲ 10 ಪ್ರಶ್ನೆಗಳಲ್ಲಿ ಏನಿಲ್ಲಿ ಕಲಿಕಾ ಫಲಗಳನ್ನು ಮ್ಯಾಪಿಂಗ್ ಮಾಡಿದ್ದೀವಿ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಹೈ ಆರ್ಡರ್ ಅಂದರೆ ನಿಮಗೆ ಗೊತ್ತ ಸಾಧನೆಯನ್ನು ಪರಿಶೀಲನೆ ಮಾಡಬಹುದು. ಸೊ ಇದು ನಾವು ಪ್ರಶ್ನೆ ಪತ್ರಿಕೆ ತಗೊಳ್ಳುವಂಥದಕ್ಕೆ FLNಗೆ ಸಂಬಂಧಪಟ್ಟ ಹಾಗೆ. ಇನ್ನು ನೆಕ್ಸ್ಟು 5 ಪ್ರಶ್ನೆಗಳು ನಿಮಗೆ ಗೊತ್ತಿರ್ಬೋದು. ಮಗು ಪ್ರಸ್ತುತ ಯಾವ ತರಗತಿಯಲ್ಲಿ ಇರುತ್ತೆ, ಆ ತರಗತಿಯ ಸಾಮರ್ಥ್ಯವನ್ನು ಕಲೀಲಿಕ್ಕೆ ಸಿದ್ಧನಿದ್ದಾನ ಇಲ್ವಾ? ಪ್ರಸ್ತುತ ತರಗತಿಯ ಸಾಮರ್ಥ್ಯವನ್ನು ಕಲೀಲಿಕ್ಕೆ ಮಗು ಸಿದ್ಧನಿದ್ದಾನ ಇಲ್ವಾ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕು ಅಂದರೆ ಇಂದಿನ ಅವನ ತರಗತಿ ಸಾಮರ್ಥ್ಯಗಳು, ಅವನಿಗೆ ಕಲಿಕಾ ಫಲಗಳು ಚೆನ್ನಾಗಿ ಸಾಧನೆ ಆಗಿದ್ರೆ ಪ್ರಸ್ತುತ ತರಗತಿಯ ಕಲಿಕಾ ಫಲ ಸಾಧನೆ ಉತ್ತಮವಾಗಿರ್ತದೆ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಇಂದಿನ ತರಗತಿಯ ಪೂರ್ವಾಪೇಕ್ಷಿತ ಕಲಿಕಾ ಫಲಗಳು ಅಂತೇಳಿ ನಾವು ಪರಿಗಣಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ 5 ಪ್ರಶ್ನೆಗಳನ್ನು ನೀವು ಹಾಕ್ಕೋಬಹುದು. ಅದು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ. ಇನ್ನು ಉಳಿದಿರ್ತಕ್ಕಂಥ 5 ವಿಷಯಗಳು ವಿಷಯ ದೃಷ್ಟಿಕೋನ ಅಂತ ಹೇಳಿದ ಆ ಪರ್ಸೆಪ್ಷನ್, ಮಗುಗೆ ಆ ಒಂದು ವಿಷಯದ ಬಗ್ಗೆ ಇನ್ನೆಷ್ಟು ಜ್ಞಾನ ಗೊತ್ತಿರಬಹುದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಂದಿಷ್ಟು ನಾವು ಪ್ರಶ್ನೆಗಳನ್ನು ಹಾಕಿ ಒಟ್ಟು 20 ಪ್ರಶ್ನೆಗಳಿಗೆ ಕನಿಷ್ಠ ನಾವು ಒಂದು ಸೇತುಬಂಧ ಪೂರ್ವ ಪರೀಕ್ಷೆ, ಸೇತುಬಂಧ ಸಾಫಲ್ಯ ಪರೀಕ್ಷೆಯನ್ನು ಮಾಡುವಂಥದ್ದು. ಸೊ ಇಲ್ಲಿ FLN ಸಂಯೋಜಿತ ಸೇತುಬಂಧ ಏನಾಗಿದೆ, FLN ಇಂಟಿಗ್ರೇಟ್ ಆಗಿರ್ತದೆ. ಹಾಗಾಗಿ FLN ಸಪ್ರೇಟು, ಸೇತುಬಂಧ ಸಪ್ರೇಟ್ ಅಂತೇಳಿ ನಾವು ಮಾಡೋ ಹಾಗಿಲ್ಲ. ಅದೇ ಬಿಟ್ಟು ಇದನ್ನು ನೀವು ಮಾಡಬೇಕಾಗುತ್ತೆ. ಈ ರೀತಿ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸ್ಕೋಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಬಂದರೆ ನಮಗೆ ನೆಕ್ಸ್ಟ್ ಈಗಿರುವಂಥದ್ದು ಪೂರ್ವ ಪರೀಕ್ಷೆ ಮಾಡಿದ್ದೀವಿ.
ಹೇಗೆ ಈಗ ನಾವು ಅನಾಲಿಸಿಸ್ ಮಾಡಬೇಕು, ವಿಶ್ಲೇಷಣೆಯನ್ನು ಮಾಡಬೇಕು, ಕಲಿಕಾ ಫಲವಾರು ವಿದ್ಯಾರ್ಥಿವಾರು ನಾವು ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ನಮೂನೆ ಇದೆ. ಸೊ ನೋಡಿ ಇಲ್ಲಿ ಇದೆಲ್ಲ ನಾವು ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಹೇಗೆ ನೀವು ವಿಶ್ಲೇಷಣೆ ಮಾಡಿ ಹಾಕಬೇಕು ಅನ್ನೋದನ್ನು ಮಾತ್ರ ನಾನು ಹೇಳ್ತೀನಿ. ಈಗ ಒಂದು ತರಗತಿನಲ್ಲಿ ಕ್ರಮ ಸಂಖ್ಯೆ ಹಾಕೋತೀರಾ, ಎಷ್ಟು ಮಕ್ಕಳಿರ್ತಾರೆ ಅಷ್ಟು ಕ್ರಮ ಸಂಖ್ಯೆ. ಯಾವ ತರಗತಿಗೆ ನೀವೀಗ FL ಮಾಡಿರ್ತೀರಾ ಪೂರ್ವ ಪರೀಕ್ಷೆ, ಆ ತರಗತಿಯನ್ನು ಹಾಕೋತೀರಾ. ಆ ತರಗತಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಹೆಸರನ್ನು ಇಲ್ಲಿ ಬರ್ಕೋತೀರಾ. ಸೊ ಇಲ್ಲಿ ಏನು ಹೇಳ್ತಾರೆ ನೋಡಪ್ಪ, 17 ಕಲಿಕಾ ಫಲಗಳಿವೆ. ಸೊ ಇಲ್ಲಿ ನೋಡಿದ್ರೆ ನಾವು ಕೇಳಿರುವಂಥದ್ದು 5 ಕಲಿಕಾ ಫಲಗಳನ್ನು ಆಧಾರವಾಗಿ ಇಟ್ಕೊಂಡು ಸಾಕ್ಷರತೆಯಲ್ಲಿ 5 ಕಲಿಕಾ ಫಲಗಳನ್ನು ಆಧಾರವಾಗಿ ಇಟ್ಕೊಂಡು ಸಂಖ್ಯಾಜ್ಞಾನದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಿದ್ದೀವಿ. ಆದರೆ ಇಲ್ಲಿ 17 ಕಲಿಕಾ ಫಲಗಳಿಗೂ ಕೂಡ ನಾವು ಮಗುವಿನ ಪ್ರಗತಿಯನ್ನ ದಾಖಲಿಸಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಹೈ ಹಾರ್ಡರ್ ಇರ್ತಕ್ಕಂಥ ಕಲಿಕಾ ಫಲಗಳನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ತಾವು ಕೇಳಿದ್ದೇ ಆಗಿದ್ರೆ, ಚಟುವಟಿಕೆಗಳನ್ನ ಮಾಡಿದ್ದೇ ಆದರೆ, ಆ ಚಟುವಟಿಕೆಗಳಲ್ಲಿ ಮಗು ಭಾಗಿಯಾಗಿದ್ದೇ ಆದರೆ ನಾವೇನ್ ಮಾಡಬೇಕಾಗತ್ತೆ, ಪ್ರಾರಂಭದಲ್ಲಿ ಇಲ್ಲಿ FLNಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸಾಕ್ಷರತೆ 5 ಹಾಗೆಯೇ ಸಂಖ್ಯಾಜ್ಞಾನ 5 ಏನಿದೆ, ಈ 10 ಕಲಿಕಾ ಫಲಗಳಿಗೆ ನಾವು ರೂಬ್ರಿಕ್ಸ್ ವೈಸ್ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಏನು ರೂಬ್ರಿಕ್ಸ್ ಅಂದ್ರೆ ಅಂತಕ್ಕಂಥದ್ದು ನೋಡೋಣ. ಇಲ್ಲಿ BB ಅಂತ ಒಂದು ಪದ ಇದೆ, ಅಂದ್ರೆ ಬಿಲೋ ಬೇಸಿಕ್. ಅಂದ್ರೆ ಈ ಏನು 17 ಕಲಿಕಾ ಫಲಗಳಿದಾವೆ, ಇವು ಬುನಾದಿ ಸಾಮರ್ಥ್ಯಗಳಿದ್ದ ಹಾಗೇನೆ, ಬೇಸಿಕ್. ಇವು ಕೂಡ ಮಗು ಕಲ್ತಿಲ್ಲ ಅಂದ್ರೆ ಅವನು BBನಲ್ಲಿ ಇರ್ತಾನೆ. ಈಗೇನು 17 ಕಲಿಕಾ ಫಲಗಳಿದೆ, ಇದರಲ್ಲಿ ಮಗು ಎಲ್ಲೋ ಒಂದಿಷ್ಟು ಆ ಒಂದು ಕಲೀಲಿಕ್ಕೆ ಆ ಒಂದು ಸ್ಟೇಜ್ ಹತ್ತಿದಾನೆ ಅಂತ ಹೇಳಿದ್ರೆ, ಒಂದು ಮೆಟ್ಲನ್ನ ಹತ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನಿನ್ನೂ ಕೂಡ ಬೇಸಿಕ್ ಅಲ್ಲೇ ಇದ್ದಾನೆ ಅಂತ ಹೇಳಿ ನಾವು ಪರಿಗಣಿಸ್ಕೋಬೇಕು. ಈ ಕಲಿಕಾ ಫಲಗಳಲ್ಲಿ ಮಗುವಿಗೆ ಒಂದು 60% ಅಚೀವ್ ಆಗಿರ್ತದೆ, ಆದ್ರೆ ಇನ್ನೂ ಅಷ್ಟು ನಿಖರತೆ ಬೇಕು, ಇನ್ನೂ ಮಗು ಪರ್ಫೆಕ್ಟ್ ಆಗ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ಆ ಮಗು ಯಾವಾಗ್ಲೂ P ನಲ್ಲಿ ಇರುತ್ತೆ. ಪ್ರೊಫಿಷಿಯನ್ಸಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು, ಒಂದ್ ರೀತಿ ನಿರರ್ಗಳತೆ ಇರುತ್ತೆ. ಒಂದ್ ಸ್ವಲ್ಪ ಅಡೆತಡೆ ಇರ್ಬೋದು, ಆದ್ರೆ ಒಂದ್ ಸ್ವಲ್ಪ ನಿರರ್ಗಳತೆ ಇರುತ್ತೆ. ಆದ್ರೆ ಮಗು ಏನಾದ್ರೂ ತುಂಬಾ ಸುಲಲಿತವಾಗಿ ಸರಾಗವಾಗಿ ಮಗು ಏನಾದ್ರೂ ಎಲ್ಲಾ ಚಟುವಟಿಕೆಗಳ ಭಾಗಿಯಾಗಿ ಎಲ್ಲವನ್ನು ಅಭಿವ್ಯಕ್ತಪಡಿಸಿದ್ರೆ, ಆ ಮಗು ಅಲ್ಲಿಗೆ ಆ ಒಂದು ಕಲಿಕಾ ಫಲವನ್ನ ಸಂಪೂರ್ಣವಾಗಿ ಸಾಧಿಸಿದೆ ಅಂತ ಹೇಳಿ ನಾವು ಇಲ್ಲಿ ರೂಬ್ರಿಕ್ಸ್ ವೈಸ್ ನಾವು ಪ್ರತಿ ಕಲಿಕಾ ಫಲವನ್ನ ವಿದ್ಯಾರ್ಥಿವಾರು ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಈಗ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ ನೀವು 3ನೇ ಕಲಿಕಾ ಫಲವನ್ನ ಕೊಟ್ಟಿರ್ತೀರ. 3ನೇ ಕಲಿಕಾ ಫಲ ಏನ್ ಹೇಳುತ್ತೆ, 3ನೇ ಕಲಿಕಾ ಫಲ ಮಗುವಿನ ಮೌಖಿಕ ಭಾಷೆಯನ್ನ ಪರಿಶೀಲನೆ ಮಾಡಬೇಕು ನಾವು. ಅದಕ್ಕೆ ಏನ್ ಮಾಡ್ತೀವಿ, ಮಗುವಿಗೆ ಕತೆ ಕವನಗಳನ್ನ ಹೇಳಲಿಕ್ಕೆ ನಾವು ಚಟುವಟಿಕೆಯನ್ನ ಕೊಡ್ತೀವಿ. ಕೊಟ್ಟಾಗ ಒಂದು ಮಗು ಯಾವುದೇ ಕಥೆಯ ಮಗು ಏನು ಬೇಸಿಕ್ ಆಗಿ ಏನ್ ಕಲಿಬೇಕಿತ್ತೋ ಆ ಮಗುಗೆ ಇನ್ನೂ ಬಂದಿಲ್ಲ ಅಂತ ಹೇಳಿ ಅಂತಹ ಮಗುವಿಗೆ ನಾವು BB ಅಂತ ಹೇಳಿ ನಾವು ಹಾಕೋತೀವಿ. ಇಲ್ಲಿ ಕಲಿಕಾ ಫಲಕ್ಕೆ ರಾಜು ಅಂತ ಒಬ್ಬ ವಿದ್ಯಾರ್ಥಿ, ಅವನಿಗೆ ಮೌಖಿಕ ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಚಟುವಟಿಕೆ ಕೊಟ್ಟಿರ್ತೀರಾ. ಮಗು ಆ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿಲ್ಲ, ಅವನೇನು ಹೇಳ್ತಿಲ್ಲ, ಯಾವುದೂ ಪ್ರತಿಕ್ರಿಯೆ ತೋರಿಸ್ತಿಲ್ಲ ಅಂದಾಗ ಇಲ್ಲಿ ತಾವು ಏನು ಕಲಿಕಾ ಫಲ ಒಂದಿದೆ, ಇದರ ಕೆಳಗಡೆ ಬಾಕ್ಸ್ ಅಲ್ಲಿ BB ಅಂತ ಹಾಕೋತೀರಾ. ಸೊ ನಂತರ ಯಾವುದೋ ಇನ್ನೊಂದು ಮಗುವಿಗೆ ಇದೇ ಚಟುವಟಿಕೆಗಳನ್ನ ತಾವು ಮಾಡ್ತೀರಾ. ಆ ಮಗು ಏನ್ ಮಾಡುತ್ತೆ, ತನಗೆ ಗೊತ್ತಿರ್ತಕ್ಕಂಥ ಕತೆ ಕವನಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಅಡೆತಡೆ ಆಗಿ ಅಲ್ಲೇ ಒಂದೇ ಕಡೆ ಅವನು ಸ್ಟಾಗ್ನೇಷನ್ ಆಗ್ಬಿಡ್ತಾನೆ, ನಿಂತ್ಕೊಬಿಡ್ತಾನೆ, ನಿಲುಗಡೆ ಆಗ್ಬಿಡ್ತದೆ. ಒಂದಿಷ್ಟು ಪ್ರಯತ್ನ ಮಾಡ್ತಾನೆ, ಹೌದು ಒಂದಿಷ್ಟು ಪ್ರಯತ್ನ ಮಾಡ್ತಾನೆ, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಆಗಲ್ಲ, ಎಲ್ಲೋ ಒಂದ್ ಕಡೆ ನಿಂತು ಬಿಡ್ತಾನೆ ಅಂದಾಗ ಏನಾಗ್ಬೇಕು, ಅವಾಗ ಅಲ್ಲಿಗೆ ಅವನು ಹೌದು ಇವನು ಬೇಸಿಕ್ ಕಲಿದಾನೆ, ಇವನಿಗೊಂದಿಷ್ಟು ನಾವು ಪ್ರೋತ್ಸಾಹವನ್ನು ಕೊಟ್ಟು, ಒಂದಿಷ್ಟು ಉತ್ತೇಜನ ಕೊಟ್ಟು, ಒಂದಿಷ್ಟು ಇವನನ್ನ ಭಾಗಿ ಮಾಡ್ಕೊಂಡ್ರೆ ಚಟುವಟಿಕೆಗಳಲ್ಲಿ ಇವನು ಕಲಿತಾನೆ ಅಂತಕ್ಕಂಥದ್ದು ನಿಮ್ಗೆ ಅನ್ನಿಸ್ತದೆ. ಸೊ ಅಂತ ಮಗುವಿಗೆ B ಅಂತ ಹಾಕೋತೀರಾ. ಸೊ ಇದೇ ಚಟುವಟಿಕೆಯನ್ನು ಇನ್ನೊಂದು ಮಗುಗೆ ಕೊಡ್ತೀರಾ. ಆ ಮಗು ತನಗೆ ಗೊತ್ತಂತಹ ಕತೆ ಅಥವಾ ಕವನಗಳನ್ನ ನಿರರ್ಗಳವಾಗಿ ಹೇಳ್ತಾ ಹೋಗುತ್ತೆ. ಎಲ್ಲ ಒಂದೊಂದ್ ಕಡೆ ಅಲ್ಲಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಒಂದಿಷ್ಟು ನಿಲುಗಡೆ ಆಗ್ಬಹುದು, ಆದ್ರೂ ಕೂಡ ಮಗು ಏನ್ ಮಾಡುತ್ತೆ, ಹೇಳುತ್ತೆ. ಅವಾಗ ನಿಮ್ಗೆ ಅನ್ಸುತ್ತೆ, ಹೌದು ಈ ಮಗು ಚೆನ್ನಾಗಿ ಹೇಳ್ತಿದೆ, ಪರವಾಗಿಲ್ಲ, ಇದಕ್ಕೆ ಇನ್ನೊಂದಿಷ್ಟು ನಾವು
ಏನಾದರೂ ಒಂದಿಷ್ಟು ಚಟುವಟಿಕೆ ಕೊಟ್ಟು ಇನ್ನಷ್ಟು ಈ ಮಗುವಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಮಗು ತುಂಬ ಚೆನ್ನಾಗಿ ಕಲಿತಾನೆ ಅಂತಕ್ಕಂಥ ನಿಮಗೆ ಭಾವನೆ ಬಂದರೆ ಅಂಥ ಮಗುವನ್ನು ತಾವು ಪಿ ಅಂತ ಪರಿಗಣಿಸ್ಕೋಬೇಕು, ಪ್ರೊಫಿಷಿಯನ್ಸಿ ಅಂತ ಹಾಕೋತೀರಾ. ಇನ್ನೊಂದು ಮಗು ಇರುತ್ತೆ, ಆ ಮಗುವಿಗೆ ಇದೇ ಚಟುವಟಿಕೆ ಕೊಟ್ಟಾಗ ತುಂಬ ಸುಲಲಿತವಾಗಿ ಸರಾಗವಾಗಿ ನೀವು ಅಪೇಕ್ಷೆ ಪಟ್ಟಿದ್ದಕ್ಕಿಂತ ಹೆಚ್ಚಾಗಿ ಮಗು ಭಾಗವಹಿಸಿ ಹೆಚ್ಚು ವಿಚಾರಗಳನ್ನು ಅಥವಾ ಹಾಡು ಕಥೆಗಳನ್ನು ಹೇಳಿದ್ದೆ ಆದರೆ ಆವಾಗ ಈ ಮಗುಗೆ ಆ ಕಲಿಕಾ ಫಲ ಸಾಧನೆ ಆಗಿದೆ ಅಂತ ಹೇಳಿ ನೀವು ಭಾವಿಸ್ಕೋಬೇಕು. ಇಲ್ಲಿ ನಾನು ಕೇಳಿರೋದು ಚಟುವಟಿಕೆ ಮಾಡಿರೋದು 3ನೇ ಕಲಿಕಾ ಫಲಕ್ಕೆ. ಈ 3ನೇ ಕಲಿಕಾ ಫಲದಲ್ಲಿ 4 ಮಕ್ಕಳಿಗೂ ಈಗ ನಾನು ಹೇಳಿದ್ದೀನಿ ಉದಾಹರಣೆ ಸಹಿತ. ಕೊನೆಯ ಮಗು ತುಂಬ ಸುಲಲಿತವಾಗಿ ಹೇಳಿದ್ದಾರೆ ಅಂದರೆ ಆ ಮಗುಗೆ ನೀವು ಎ ಅಂತ ಹಾಕೋತೀರಾ, ಅಡ್ವಾನ್ಸ್. ಓಕೆ. 3ನೇ ಮಗು ಒಂದಿಷ್ಟು ಅಡೆತಡೆ ಇತ್ತು, ಪರವಾಗಿಲ್ಲ ಅನ್ನಂಗಿತ್ತು, ಆ ಮಗುಗೆ ಪಿ ಅಂತ ಹಾಕೋತೀರಾ. ಇನ್ನೊಂದು ಮಗು ತುಂಬ ಅಡೆತಡೆ, ಕಲಿತಾನೆ ಅನ್ನೋ ಒಂದು ಖಾತ್ರಿ ಇದೆ, ಅಂತಹ ಮಗುವಿಗೆ ಬಿ ಅಂತ ಹಾಕೋತೀರಾ. ಇನ್ನೊಂದು ಮಗು ಇದೆ, ಏನು ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ, ಮೌನವಾಗಿರ್ತಾನೆ, ಅತ್ತ ಇತ್ತ ನೋಡ್ತಾನೆ, ಆ ಮಗುಗೆ ಬಿ ಅಂತ ನೀವು ಹಾಕೋತೀರಾ. ಸೊ 3ನೇ ಕಲಿಕಾ ಫಲ ಇಲ್ಲಿ ಸಾಧನೆ ಆಗಿಲ್ಲ ಅಂದರೆ ಅವಾಗ ನೀವೇನು ಮಾಡಬೇಕು, ಬಿ ಬಿ ಮತ್ತು ಪಿ ಇದಾರಲ್ಲ, ಸೊ ಈ ಮಕ್ಕಳಿಗೆ ನಾವೇನು ಮಾಡಬೇಕಾಗ್ತದೆ, ಈಗ 2ನೇ ಕಲಿಕಾ ಫಲ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸಣ್ಣ ಸಣ್ಣ ಚಟುವಟಿಕೆಗಳನ್ನು ಅಲ್ಲೇ ನಾವು ಕೊಡಬೇಕಾಗುತ್ತೆ. ಯಾಕೆಂದರೆ 2ನೇ ಕಲಿಕಾ ಫಲ ಬಂದಿರ್ಬೋದು, 3ನೇದು ಅವನಿಗೆ ಬರದಲ್ಲೇ ಇರಲೂಬಹುದು. ಹಾಗಾಗಿ 2ಕ್ಕೆ ಸಂಬಂಧಪಟ್ಟಾಗೆ ನೀವು ಒಂದಿಷ್ಟು ಚಟುವಟಿಕೆಗಳನ್ನು ಕೊಟ್ಟು ಅಲ್ಲಿ ರೂಬ್ರಿಕ್ಸ್ ವೈಸು ನಾವು ಮಗುವನ್ನು ಅನಾಲಿಸಿಸ್ ಮಾಡಿ ಬಿನಲ್ಲೇ ಇದ್ದಾನ, 2ನೇದರಲ್ಲೂ ಬಿನಲ್ಲೇ ಇದ್ದಾನ, ಪಿನಲ್ಲೇ ಇದ್ದಾನ ಅಂತೇಳಿ ನೀವು ಕಂಡಿಡ್ಕೋಬೇಕು. 3ರಲ್ಲಿ ಎ ಬಂದಿರೋ ಮಗುಗೆ ನೀವು 1, 2 ಪರಿಶೀಲನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ 3 ಚೆನ್ನಾಗಿ ಮಾಡಿದೆ ಮಗು ಅಂದಾಗ 1, 2 ಮಾಡಿರುತ್ತೆ, ಅದಕ್ಕೆ ಬರುತ್ತೆ, ಆ ಕಲಿಕಾಫಲ ಸಾಧನೆ ಆಗಿರ್ತದೆ ಅಂತ ಹೇಳಿ ನೀವು ತಿಳ್ಕೋಬೇಕು. ಸೊ ಈ ರೀತಿ ನೀವು ರೂಬ್ರಿಕ್ಸ್ ವೈಸು ಈ 10 ಕಲಿಕಾ ಫಲಗಳಿಗೆ 17 ಕಲಿಕಾ ಫಲಗಳಿಗೆ ತಾವು ಮಗುವಿನ ಪ್ರಗತಿಯನ್ನು ಹಾಕಬೇಕಾಗತ್ತೆ ರೂಬ್ರಿಕ್ಸ್ ವೈಸ್. ಇದು ಒಂದು ನೆನಪಿನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಭಾವಿಸ್ಕೊಂಡಿದ್ದೀನಿ, ಆಯಿತಾ. ಸೊ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ 2ನೇ ಹಂತದ ಮಕ್ಕಳು ಅಂದರೆ ಏನು ಹೇಳ್ತೀವಿ ನಾವು ಇಲ್ಲಿ ಇವಾಗ. ನೋಡಿ, ಈಗ ನಮ್ಮ ಶಾಲೆಯಲ್ಲಿ ಸುಮಾರು 10 ಮಕ್ಕಳಿದ್ದಾರೆ. 10 ಮಕ್ಕಳಲ್ಲಿ ಒಂದು 4 ಮಕ್ಕಳು ಇಲ್ಲಿ FLNಗೆ ಸಂಬಂಧಪಟ್ಟ ಹಾಗೆ ವಿವಿಧ ಕಲಿಕಾ ಫಲಗಳಲ್ಲಿ ಬಿ ಪಿ ಈ ಥರ ತಗೊಂಡಿರ್ತಾರೆ. ಒಂದಷ್ಟು ಮಕ್ಕಳು ಎನ ತೆಗೆದುಕೊಂಡಿರ್ತಾರೆ. ಒಂದಷ್ಟು ಮಕ್ಕಳು ಏನು ಪೂರ್ವ ಅಪೇಕ್ಷಿತ ಕಲಿಕಾ ಫಲಗಳು ಏನು ನೀವು ಪ್ರಶ್ನೆ ಹಾಕ್ಕೊಂಡಿದ್ದೀರಾ ಇದು. ಸೊ ಹಾಗೆಯೇ ವಿಷಯ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಾಗ ಏನು 5 ಪ್ರಶ್ನೆಗಳನ್ನು ಹಾಕ್ಕೊಂಡಿರ್ತೀರ. ಅಲ್ಲಿ ಏನಾದರೂ ಒಂದಿಷ್ಟು ಮಕ್ಕಳು ಎ ಬಿ ಅಂತ ನೀವು ಅಲ್ಲಿ ಅನಾಲಿಸಿಸ್ ಮಾಡ್ಕೋತೀರಾ. ಇಲ್ಲಿ FLNಗೆ ಸಂಬಂಧಪಟ್ಟಾಗೆ ಮಾತ್ರ ರೂಬ್ರಿಕ್ಸ್ ವೈಸ್ ಅನಾಲಿಸಿಸ್ ಆಗುತ್ತೆ, ಇದು ನೆನಪಿನಲ್ಲಿ ಇಟ್ಕೋಬೇಕು. ಮೊದಲ 10 ಪ್ರಶ್ನೆಗಳು ಸಾಕ್ಷರತೆ ಸಂಖ್ಯಾಜ್ಞಾನಕ್ಕೆ ಮಾತ್ರ ರೂಬ್ರಿಕ್ಸ್ ವೈಸ್ ಅನಾಲಿಸಿಸ್ ಬರುತ್ತೆ. ನೆಕ್ಸ್ಟ್ 11ರಿಂದ 20 ಬರ್ತಕ್ಕಂಥ ಪ್ರಶ್ನೆಗಳಿಗೆ ರೂಬ್ರಿಕ್ಸ್ ವೈಸ್ ನಾವು ಅನಾಲಿಸಿಸ್ ಮಾಡಲ್ಲ. ಈ ಹಿಂದೆ ಸೇತುಬಂಧದಲ್ಲಿ ಹೇಗೆ ಎ ಬಿ ಅಂತ ನಾವು ಹಾಕೊಂಡು ಹೋಗ್ತಾ ಇದ್ವು, ಹಾಗೆ ಎ ಬಿಯನ್ನು ಹಾಕೊಂತ ಹೋಗ್ತೀವಿ. ಈಗ ಒಂದು ತರಗತಿನಲ್ಲಿ 4 ಮಕ್ಕಳು ಈ 1ರಿಂದ 10ರ FLN ಸಂಬಂಧಪಟ್ಟಂಥ ಕಲಿಕಾ ಫಲಗಳಲ್ಲಿ ಪ್ರಗತಿ ಸಾಧಿಸಿಲ್ಲ ಅಂತ ಹೇಳಿದ್ರೆ ಆ ಮಕ್ಕಳು ಇಲ್ಲೇ ಉಳ್ಕೋತವೆ. ಅವು ಯಾವತ್ತೂ ಕೂಡ 11ರಿಂದ 20ರ ಕಲಿಕಾ ಫಲಗಳನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇಲ್ಲೇ ಅವು ಕಲಿಕಾ ಫಲ ಸಾಧನೆ ಆಗಿಲ್ಲ ಅಂದರೆ ಅಲ್ಲೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ತಲೆನಲ್ಲಿ ಇಟ್ಕೋಬೇಕು. ನೀವೇನಾದರೂ 1ರಿಂದ 10 ಇರ್ತಕ್ಕಂಥ FLNಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳಲ್ಲಿ ಮಗು ಚೆನ್ನಾಗಿ ಭಾಗಿಯಾಗದೆ 11ರಿಂದ 20ರವರೆಗೂ ಇರ್ತಕ್ಕಂತಹ ಪ್ರಶ್ನೆಗಳು ಅಥವಾ ಚಟುವಟಿಕೆಗಳು ಏನಾದರೂ ಮಗು ಚೆನ್ನಾಗಿ ಭಾಗಿಯಾಗಿದೆ ಅಂತ ಏನಾದರೂ ನೀವೇನಾದರೂ ಎ ಅಂತ ಹಾಕೊಂಡು ಹೋದರೆ ನಿಮ್ಮ ಅನಾಲಿಸಿಸ್ ತಪ್ಪಾಗುತ್ತೆ. FLNಗೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳು ಚೆನ್ನಾಗಿ ಸಾಧನೆಯಾಗಿದ್ದರೆ ಮಾತ್ರ ವಿಷಯಾಧಾರಿತ ಪೂರ್ವಾಪೇಕ್ಷಿತ ಕಲಿಕಾ ಫಲಗಳು, ವಿಷಯ ದೃಷ್ಟಿಕೋನ ಕಲಿಕಾ ಫಲಗಳು ಸಾಧನೆ ಮಾಡಲಿಕ್ಕೆ ಮಗುವಿಗೆ ಸಾಧ್ಯ ಆಗುತ್ತೆ. ಇದು ನಮ್ಮ ತಲೆಯಲ್ಲಿ ಚೆನ್ನಾಗಿ ಇಟ್ಕೋಬೇಕು. ಇಲ್ಲಿ ಒಂದಷ್ಟು ಮಕ್ಕಳು 1ರಿಂದ 10ರವರೆಗೂ ಕೂಡ ಎಲ್ಲವೂ ಕೂಡ ನೋಡಿ, ಇಲ್ಲಿಂದ ಕಲಿಕಾ ಫಲ ಏನು 1ರಿಂದ 17 ಇದೆ, ಇವೆಲ್ಲವೂ ಕೂಡ ಎ ಅಂತ ತಗೊಂಡಿರ್ತಾರೆ. ನಿಮ್ಮ ಪ್ರಶ್ನೆ ಪತ್ರಿಕೆ 10ಕ್ಕೆ ಸೀಮಿತ ಮಾಡ್ಕೊಂಡಿರ್ತೀರ. ಅಲ್ಲಿ ಎಲ್ಲ ಎ ಅಡ್ವಾನ್ಸ್ಡ್ ಸುಧಾರಿತ ಮಗು ತುಂಬ ಎಲ್ಲ ಕಲ್ತಿದೆ, ಓಕೆ, ತುಂಬ ಅಚೀವ್ ಆಯಿತು. ಸೊ ಕೊನೆಯ 10 ಪ್ರಶ್ನೆಗಳಿಗೆ ಬಂದಾಗ ಅಲ್ಲಿ ಏನು ವಿಷಯಾಧಾರಿತ ಪ್ರಶ್ನೆಗಳನ್ನ ಕೇಳಿರ್ತೀರ, ಅಲ್ಲಿ ಎಲ್ಲೋ ಮಗು ಒಂದು ಕಡೆ ಒಂದಷ್ಟು ಪ್ರಶ್ನೆಗಳಿಗೆ ಬಿ ಗ್ರೇಡನ್ನು ತಗೋಬಹುದು. ವಿಷಯ ದೃಷ್ಟಿಕೋನದಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ಬಿ ಗ್ರೇಡನ್ನು ತೆಗೆದುಕೋಬಹುದು. ಸೊ ಅಂತಹ ಮಕ್ಕಳನ್ನ 1ರಿಂದ 10ರವರೆಗೆ FLNಗೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳಲ್ಲಿ ಎ ಸಂಪೂರ್ಣವಾಗಿ ತಗೊಂಡು ಹತ್ತುವ
11ರಿಂದ 20 ಒಳಗಡೆ ಏನಾದರೂ ಮಗು ಒಂದಷ್ಟು ಕಲಿಕಾ ಫಲಗಳಲ್ಲಿ ಬಿ ಶ್ರೇಣಿಯನ್ನು ಪಡೆದಿದ್ರೆ ಆ ಮಗು ಅಂತಹ ಮಕ್ಕಳನ್ನ ನಾವು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಅಂತೇಳಿ ನಾವು ಪಟ್ಟಿಯನ್ನು ಮಾಡ್ಕೋತೀವಿ. 1ರಿಂದ 10 ಒಳಗೆ FLN ಆಧಾರಿತ ಚಟುವಟಿಕೆ ಪ್ರಶ್ನೆಗಳಲ್ಲಿ ಏನಾದರೂ ಮಗು ಬಿ ಪಿ ಅನ್ನು ತೆಗೆದುಕೊಂಡಿದ್ರೆ ಅವೆಲ್ಲವೂ ಕೂಡ FLN ಸಾಧಿಸದ ಮಕ್ಕಳ ಪಟ್ಟಿಗೆ ಬರ್ತವೆ. ಈ 1ರಿಂದ 10 ಏನಿದೆ, ಈ 1ರಿಂದ 10 ಏನಿದೆ ಈ ಕಲಿಕಾ ಫಲಗಳು, ಇದರಲ್ಲಿ ಸಂಪೂರ್ಣವಾಗಿ ತೆಗೆದುಕೊಂಡಿರ್ತಕ್ಕಂತಹ ಮಗು FLN ಸಂಪೂರ್ಣವಾಗಿ ಸಾಧಿಸಿರುತ್ತದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. 1ರಿಂದ 10 ಪ್ರಶ್ನೆಗಳು ಸಾಕ್ಷರತೆ ಸಂಖ್ಯಾಜ್ಞಾನದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಬಂದು 11ರಿಂದ 20 ಒಳಗೆ ಬರ್ತಕ್ಕಂಥ ಪೂರ್ವಾಪೇಕ್ಷಿತ ಮತ್ತು ವಿಷಯ ದೃಷ್ಟಿಕೋನದ ಪ್ರಶ್ನೆಗಳಲ್ಲಿ ಏನಾದರೂ ಮಗು ಒಂದಷ್ಟು ಕಲಿಕಾ ಫಲಗಳಿಗೆ ಬಿ ಶ್ರೇಣಿಯನ್ನು ತೆಗೆದುಕೊಂಡಿದ್ರೆ ಆ ಮಗು FLN ಸಾಧಿಸಿದೆ, ಆದರೆ ಕಲಿಕೆಯಲ್ಲಿ ಹಿಂದುಳಿಯುತ್ತೆ. ಸೊ ಒಂದಷ್ಟು ಮಕ್ಕಳು ಏನು ನೀವು 20 ಪ್ರಶ್ನೆಗಳನ್ನ ತೆಗೆದಿರ್ತೀರಾ, 1ರಿಂದ 10 FLN ಅಲ್ಲಿ ಅಂತಲೇ ತೆಗೆದಿರುತ್ತೆ. ಕೊನೆಗೆ 11ರಿಂದ 20 ಎಲ್ಲ ಪ್ರಶ್ನೆಗಳಿಗೂ ಮಗು ಶ್ರೇಣಿಯನ್ನೇ ಗ್ರೇಡನ್ನೇ ಸಂಪೂರ್ಣವಾಗಿ ತೆಗೆದುಕೊಂಡಿದ್ರೆ ಆ ಮಗು ಎಲ್ಲವೂ ಕೂಡ ಸಾಧನೆಯಾಗಿದೆ, ಎಲ್ಲ ಕಲಿಕಾಫಲ ಸಾಧನೆಯಾಗಿದೆ, ಅದು ಸಹಜ ಕಲಿಕೆಯ ಹಂತಕ್ಕೆ ಬರ್ತದೆ. 3 ಹಂತದ ಮಕ್ಕಳು ತಮಗೆ ಸಿಗುತ್ತೆ. 3 ಸ್ತರದ ಕಲಿಕೆಯಲ್ಲಿ ಇರ್ತಕ್ಕಂಥ ಸ್ತರದ ಅಥವಾ ಮಕ್ಕಳು ಅಂತೇಳಿ ತಾವು 3 ಪಟ್ಟಿಯನ್ನು ಮಾಡ್ಕೋತೀರಾ. ಸೊ ಈ ರೀತಿ ನಾವು FLNಗೆ ಸಂಬಂಧಪಟ್ಟ ಹಾಗೆ ಅನಾಲಿಸಿಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ನನಗೆ ತಿಳಿದಿರತಕ್ಕಂಥದ್ದು. ಇದು ಸಾಕಷ್ಟು ಡಯೆಟ್ಟು ಹಾಗೆ ರಾಜ್ಯ ಹಂತದ ಅಧಿಕಾರಿಗಳು ಅವರೆಲ್ಲ ಕಾರ್ಯಾಗಾರದಲ್ಲಿ ಭಾಗಿಯಾದಾಗ ತಿಳಿಸಿರುವಂಥದ್ದು. ಇದು ನಮ್ಮ ತಾಲೂಕಿನಲ್ಲಿ ಏಕರೂಪವಾಗಿ ಸಾಗಿದ್ರೆ ನಮಗೆ ನೈಜವಾದಂತಹ ಒಂದು ಮಕ್ಕಳ ಸಂಖ್ಯೆ ಸಿಗುತ್ತೆ. ಆ ಮಕ್ಕಳ ಕಲಿಕೆಗೆ ನಮಗೂ 1 ತಿಂಗಳು ಸಮಯ ಇರ್ತದೆ. ಅಲ್ಲೊಂದಷ್ಟು ಚಟುವಟಿಕೆಗಳನ್ನು ಹಾಕ್ಕೊಂಡು ನಮ್ಮ ಕಾರ್ಯತಂತ್ರಗಳನ್ನು ಹಾಕ್ಕೊಂಡು ಒಂದಿಷ್ಟು ಕಲಿಕೆಯನ್ನು ಸಾಧಿಸಿದ್ರೆ ಈ ವರ್ಷ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ FLN ಸಾಧಿಸಿದ್ದಾವೆ ಅಂತೇಳಿ ನಾವು ಘೋಷಣೆಯನ್ನು ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಸೊ ಇಷ್ಟು ವಿಚಾರಗಳನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಹಾಗಾಗಿ ಇದನ್ನು 1-2 ಬಾರಿ ವಿಡಿಯೋವನ್ನು ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅಂತ ಭಾವಿಸ್ತಾ ಎಲ್ರಿಗೂ ಧನ್ಯವಾದ.